Hi guys, did you all miss me? Yes, I missed you all so much. ಅಲ್ಲಿ ಕೋಳಿ ಇಲ್ಲಿ ಹಸು. ಮಧು ಮನೆ ಹೊಸ ಹಸು ಅಲ್ಲೆಲ್ಲ ನೋಡಿ. ಬೆಳಗ್ಗೆ ಕರು ಹಾಕೈತೆ. ಬಾ ತೋರಿಸ್ತೀನಿ. ನೋಡು ಅಪ್ಪ ಅಂತೆ ಅಪ್ಪ ಅಲ್ಲ ಅದು ಅಮ್ಮ ಅವು. ಎರಡು ಹಸು ಕಿಸ್ಕೊಂಡಿರುತ್ತವ. 25 ಮಾಸ ಜಾಸ್ತಿ ಆಗುತ್ತೆ. ನೋಡು ಅಲ್ಲೊಂದೈತೆ. ಕಡೆ ಅದು. ಓ ಮೈ ಗಾಡ್. ಬಾಯ್ ತಾನೆ ರೀ. ಕೊಂಬಿದ್ರೆ ಟಗರು. ಬೆಳಗ್ಗೆ ಹಾಕ್ಬಿಡ್ತು ಬಾವ. ಅದು ಬೇಗನೆ ಹಾಕ್ಬಿಟ್ಟಿದೆ. ಅಲ್ಲಿಂದ ಕುಲ್ಕಿರ್ತೈತೆ ಬಂದು ತಿಂತಾರೆ. ಹೋಗು. ನೀವು ಕರಿತೀರಾ? ಇದೊಂದೇ ಬಿತ್ತನೆಗೆ ಇಟ್ಕೊಂಡಿರೋದು. ಬಿತ್ತನೆ ಅಂದ್ರೆ ಮರಿ ಮಾಡಕ್ಕ ನೋಡ ಅದನ್ನ ಅವ್ನು ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತಾನೆ. ಸರ್ ನೀನು ಫೀಡ್ ಮಾಡೋಗು. ಅಲ್ಲಮ್ಮ ಅದೇನೋ ಫೀಲ್ಡ್ ಟ್ರಿಪ್. ಅಯ್ಯೋ ಮಮ್ಮಿ ಕಚ್ತಾನೆ. ಇದೆ ಅದು ಪ್ಯೂರ್ ಮಟನ್ ಮೇಕೆ. ಇದು ಶಿಪ್. ಅದೇನ್ ಮಾಡು ಅದು ಹತ್ರ ಬರಲ್ಲ. ಅಲ್ಲಿ ಎಲ್ಲಿ ಫೀಲ್ಡ್ ಟ್ರಿಪ್ ಅಲ್ಲಿ ಮರಿ ಆಯ್ತು ನೋಡ. ಬ್ಲ್ಯಾಕ್ ಅಂಡ್ ವೈಟ್ ಅಷ್ಟು ದೂರ ನಿಂತ್ಕೊಂಡೆ ಬರಲ್ಲ. ಹತ್ರ ಹೋಗು ನೋಡಲ್ ಸೋನು ಪಾಪು. ಬಾರೆ ನಿಂತ್ಕೊ ಹಂಗೆ. ತಸ ಅದ್ರೊಳಗಡೆ ಯಾಕೆ ಹಾಕಿರೋದು? ಅದು ನ್ಯೂ ಬೋರ್ನ್ ಬೇಬಿ. ಅವ್ರ ಅಮ್ಮನ್ ನೋಡಿದ್ರೆ ಹಾಲು ಕೊಡಲ್ಲ ನಮ್ಗೆ. ಅವ್ರ ಅಮ್ಮನ್ಗೆ ಕುಸ್ಬಿಡುತ್ತೆ. ಫೀಡಿಂಗ್ ಬಾಟ್ಲಲ್ಲಿ ಫೀಡ್ ಮಾಡೋದು. ಕೋಳಿಗಳವೆ ಕಟ್ಟೋಕೈತಾ? ಇದು ಯಾಕೆ ಹೋಗ್ಬಿಡ್ತೈತೆ ಅಂತನಾ ಕಟ್ಟಿರೋದು ಮದು. ಫೈಟಿಂಗ್ಗಳು ಆಡುತ್ತೆ. ಇಲ್ಲ ಬಿಟ್ಬಿಟ್ಟಿದ್ದೀರಾ? ಒಳಗೆ ಕಟ್ಟಾಕೈತೆ ಏನು ಮಾಡಲ್ಲ. ಇದ್ರೊಳಗೆ ಐತೆ ನೋಡು. ಇಲ್ಲ ಮಮ್ಮಿ ಅದನ್ನ ನೋಡಲ್ಲ. ಕೋಳಿ ಇದ್ರಲ್ಲಿ ಕೋಳಿ ಮರಿಗಳಿದಾವೆ. ಇದೆಲ್ಲ ನಾಟಿ ಕೋಳಿ. ಇದೆಲ್ಲ ನಾಟಿ ಕೋಳಿ. ಕೋಳಿ ಮರಿಗಳು ಎಷ್ಟವೆ ನೋಡಲ್ಲಿ. ಈ ಕಡೆ ತೋರಿಸಿಲಿ. ಅದು ಹತ್ರ ಬರ್ತಾ ಇದೆ. ನಿಂತ್ಕೊಳ್ರ ಹಂಗೆ ಒಂದು ಫೋಟೋ ಚೆನ್ನಾಯ್ತಲ್ಲ. ಅದು ಕ್ಯೂಟ್ ಆಗಿ ಎಡಿಟಿಂಗ್. ಅದು ಕಾರ್ಟೂನ್ಸ್ ಅಲ್ಲಿ ಬರೋ ತರ ಆಯ್ತಲ್ಲ. ಚೆನ್ನಾಯ್ತಲ್ಲ ಕ್ಯೂಟ್ ಆಗಿ ಕೊಟ್ಟಿರೋದು. ಏನನ್ನ ಬಂದ್ರೆ ಹೊಡಿಯೋದು. ನಾಯಿ ಬಂದ್ರೆ ಹೊಡೆದ್ರೆ ಹೊಡ್ಕೊ ಮನೆಗೆ ಎತ್ಕೊಂಡು ಹೋಗ್ತೀನಿ. ಬಂದಿಲ್ಲ. ನಮ್ ಡ್ಯಾಡಿ ಬಂದಿದ್ರು. ತಲೆಗಿರ್ತಾವಲ್ಲ ಮಧು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹಸುಗಳನ್ನೆಲ್ಲ ಸಿಂಗಾರ ಮಾಡಿ ಪೂಜೆ ಮಾಡಿ ಊರಲ್ಲಿ ಕಿಚ್ಚಾಯಿಸೋದು ಇದೆಲ್ಲ ಮಾಡ್ತಾರೆ. ಒಂದ್ ವರ್ಷ ನಾವು ಬಂದಿದ್ವಿ. ಈ ತರ ಹಬ್ಬಕ್ಕೆ ಬರಕ್ ಆಗಲ್ಲ ಅಂತ ಮುಂದೆ ಜಾತ್ರೆಯಿಂದ ತಂದಿರೋದು. ದೃಷ್ಟಿದಾರ ಇದು ಮಧು ಗೆಜ್ಜೆ ತೋರ್ಸ್. ಮಧು ಗೆಜ್ಜೆ ಹಸು ಬಟ್ಟೆ. ನೋಡ ಬ್ಲ್ಯಾಕ್ ಬಟ್ಟೆ ತರ ಹಸು ಬಟ್ಟೆ. ಯಾವ ಇದು ಸಾಲುತ್ತಾ? ಏನ್ ಮಗಳು ಹೆಂಗ ನೀನಿದೆಲ್ಲ ಹಾಕಿದ್ಯಾ? ದೊಡ್ಡ ಇದು ಎಲ್ಲಿ ಬಂದಿರೋದು. ಅದಕ್ಕೆ ಬಟ್ಟೆಗಳು ತಂದಿದ್ದು. ಅದು ವೈಟ್ ಅಂಡ್ ಬ್ಲಾಕ್ ಕಟ್. ಕರುಗೆ ಇಲ್ಲಿ ಬೇಬಿದು ತಂದೋಳೆ. ಬೇಬಿದ ಕುರಿಗಳಿಗೆ ಇದು ಮೂಗ್ ಮೇಲೆ ಹಾಕೋದು. ಕುರಿಗೂ ಕಟ್ಬೋದಾ ಇದನ್ನ? ಅದು ಆಮೇಲೆ ಇದನ್ನ ಏನ್ ಮಾಡ್ತಿರೋದು? ಎಲ್ಲ ಮತ್ತೆ ಹಂಗೆ ಇರ್ತೀನಿ ಮತ್ತೆ ಬರೋ ವರ್ಷಕ್ಕೆ.
ಲಾಸ್ಟ್ ಟೈಮ್ ತಗೊಂಡಿದ್ದು ಅದು ಸ್ವಲ್ಪ ಇದೆ ಅಷ್ಟೇ. ಇದೆಲ್ಲ ಹೊಸ, ಇದೆಲ್ಲ ಹೊಸ. ಜಾಸ್ತಿ ಆಗ್ತಿದೆಯಲ್ಲ. ನೋಡಿ ಇದೆಲ್ಲ ಹೋದ ವರ್ಷದ್ದು. ಹಾಕಮ್ಮ ಇದೇನ್ ಮದು ಇದು? ಇದು ದಾರ ಆಯ್ತು ಕತ್ತದ. ಇದು ಗಟ್ಟಿ ಇರುತ್ತಾ ಅಣ್ಣ? ಅಲ್ಲಾಡು ಎಲ್ಲ ಸಂತಾಪತಿ ಹಾಕೋದಲ್ವಾ? ಮೂಕ್ರೆಡಿ ಅದನ್ನೇ ಹಾಕೋದು. ಇದು ಹಾಕಿ ಬಿಡಪ್ಪ ಮೂಕ್ರಾಣಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಮೂಕ್ರಾಣಿ. ಎಷ್ಟೆಷ್ಟು ಸಾಕಿದ್ರಿ ರೀ ನೀವು? ನಾವು 10 ಅದನ್ನ ಒಂದು ದೊಡ್ಡಕ್ಕೆ ಅಂತ ಹೇಳ್ತಾ ಇದ್ರಲ್ಲ. ಒಳ್ಳೆ ಸ್ವೀಟ್ಸ್. ಇನ್ನೂ ಏನೋ ಐತೆ. ಅದೇ ಬಟ್ಟೆ ಇದೆ, ನಾವು 2 ಜೊತೆ ಅದಕ್ಕೆ ತಂದಿದ್ದು. ಇದು ಎಷ್ಟಣ್ಣ ಖರ್ಚು ಮಾಡ್ಸೋಳೆ? 5,000 ರೂಪಾಯಿ ಇದಕ್ಕೆ ನಾನು ಮಾಡ್ತಿದ್ದಲ್ಲ. ಚಾಟಿ ಒಂದು 5 ಚಾಟಿ ತಗೊಂಡಿದ್ದೀನಿ ಬಾ. ಇವಾಗ ಫ್ರೆಶ್ ಆಗಿ ಇಕ್ಕಿರೋ ಮೊಟ್ಟೆ. ನಾನು ಪ್ಲಾಸ್ಟಿಕ್ ಅನ್ಕೊಂಡು ಕುಕ್ಕುಬಿಟ್ಟಿಯಾ ಅಣ್ಣ? ಇದ್ರಲ್ಲಿ ಮೊಟ್ಟೆ ಇದು ಮರಿ ಆಗುತ್ತೆ ಅಂತ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾ? ಹಳ್ಳಿ ಮಟನ್ ಸ್ಫೂರ್ತಿಗಂತ ನೆಲ್ಲಿ ಹಾಕ್ತಿದ್ದಾಳೆ. ಆಮೇಲೆ ಕೊಬ್ಬು ಆಗತ್ತೆ. ಕೊಬ್ಬು ಹಾಕೈತೆ. ಆಮೇಲೆ ಕೊಬ್ಬುನ ಹಂಗೆ ಹಾಕ್ಬಿಟ್ಟೆ ನಾನು. ಯಾಕಂದ್ರೆ ನಿಂಗೆ ಕೊಬ್ಬು ಅಂದ್ರೆ ಇಷ್ಟ ಅಲ್ಲ. ಹಿಂಗಂತೆಲ್ಲ ಸೊ ಇದು ಇವ್ರದೇ ಮನೆ ಹಸು ಹಾಲು ಅಲ್ಲ, ಹೆಂಗ್ ಗಮ್ ಅಂತ ಇದು ಹಾಲು. ಮಮ್ಮಿ ನೀನು ವಾರಕ್ಕೆ 2 ಸರಿ ತರಿಸ್ತಾ ತಾನೆ? ನಾನ್ ತರಿಸ್ತಾ ಇದೀನಿ ಮದು ಇವಾಗ ಹಸು ಹಾಲು. ನಲ್ಲಿ ಮೂಳೆ ಹಾಕು. ತಿರುಗಿ ಈ ಕಡೆ. ಮದು ಈ ಕಪ್ ಚೆನ್ನಾಗಿ ಮದು. ನಲ್ಲಿ ಮೂಳೆ ಒಂದೊಂದು ಚೂರು ನೀನು ತಿನ್ಬಿಡು. ಒಂದೊಂದು ಚೂರು ನಲ್ಲಿ ಮೂಳೆ ತಿನ್ಬಿಡು. ಆಯ್ತಾ? ಕಪ್ ಚೆನ್ನಾಗ ನಂಗೆ ಗೊತ್ತಿಲ್ಲ ನೀನ್ ನಲ್ಲಿ ಮೂಳೆ ತಿನ್ನು. ಮಮ್ಮಿ ಐ ಆಮ್ ವೇಟಿಂಗ್ ಫಾರ್ ಕಾಫಿ ಗೈಸ್. ಬಿಸಿ ಬೆಂದೈತಾ? ಚೆನ್ನಾಯ್ತಮ್ಮ ಸಬ್ಬಕ್ಕಿ ಸೊಪ್ಪು. ಅಲ್ಲೇ ಇಟ್ಬಿಟ್ಟು ಹಾಕು. ಏ ಬಿಸಿ ಹುಷಾರೇ. ಚೆನ್ನಾಯ್ತಾ? ಸೂಪರ್ ಆಗಿದೆ. ಇಷ್ಟೇ ಜೊತೆ ಪುಡಿ ಸಾಲದ ಸ್ವಲ್ಪ. ಅದು ಕಾಫಿನೇ ಮಾಡ್ಬೋದು ಎಲ್ಲರೂ. ಅವ್ರು ಕೊಟ್ರೆ ಕುಡಿತಾರೆ. ಕಾಫಿನೇ ಮಾಡಿ ಟೀ ಬೇಡ. ಸಕ್ಕರೆ ಹಾಕ್ಬಿಡ್ಲಾ? ಹಾಕ್ಬಿಟ್ಟು ಕಾಫಿ ಕುಡಿ. ಅದು ಹಾಡು ನಮ್ಮನೆಗೂ ಬರುತ್ತೆ, ಇಲ್ಲ ಅಂತ ಏನಪ್ಪ? ಏನಪ್ಪ? ಫ್ರೆಶ್. ಹಾ ಸರಿಯಪ್ಪ. ಸೊ ಮದುವೆ ಎಷ್ಟು ಚೆನ್ನಾಗಿ ಮಾಡಿದೆ ಮಧು ಸಾರ್ನ. ನಿನ್ನಷ್ಟು ಚೆನ್ನಾಗಿ ಬರಲ್ಲ. ನಿಜ ಚೆನ್ನಾಯ್ತು ಮಧು. ಚೆನ್ನಾಯ್ತಾ? ಮಧು ಅಲ್ಲೋಡೆ ನಾನು ಹೇಳ್ದೆ ಚೆನ್ನಾಗಿದೆ ಅಂತ. ಬಾಯಿಲಿ ಯಾರು ಮಾಡಿದ್ ಸಾರು? ಮಟನ್ ಸಾರು ಮಧು ಅಂತ. ನಿನ್ನಷ್ಟು ಚೆನ್ನಾಗಿ ಮಾಡಿದ್ದ. ಮಧು ನಿಜ ಚೆನ್ನಾಯ್ತು. ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ಫುಲ್ ಹಳ್ಳಿ ಸಾರು. ನನ್ನ ಸಾರ್ನೆಲ್ಲ ಚೆನ್ನಾಯ್ತಾ? ಚೆನ್ನಾಗಿದೆ. ಎಷ್ಟು ಇಲ್ಲ ಬೆಳೆಯಿಂದ ಹಿಂಗನ ಹಾಕೋದು. ಮಧು ತೋರಿಸಿ ಅಣ್ಣ ಅದನ್ನ ದಿಕ್ಕ ಹಸುದು ಫೀಡಿಂಗ್ ಬಾಟ್ಲು ಹತ್ತೋಸ್ ಮಧು ನೋಡಿ ಅದೊಂದು ನೋಡಿಸ್ತಾನೆ ದೊಡ್ಡದು. ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಕುಡಿಸ್ತೀನಿ. ಆ ಚಿಕ್ಕ ಕರು ಅಲ್ಲ ಪಾಪ, ಬಾಯಿ ತೆಗಿಯಕ್ಕೆ ಆಗಲ್ಲ. ಕ್ಯೂಟ್ ಆಗಿ. ನಾವು ನಮ್ಮ ಫಾರ್ಮ್ ಹೌಸಿಗೆ ಬಂದಿದ್ದೀವಿ. ಇವತ್ತು ಫುಲ್ ತಿರುಗ್ತಾ ಇದ್ದೀವಿ ಗೈಸ್. ಅವ್ರ ಜಗಳ ಲೈವ್ ಸೊಟ್ಟ ಗಿಡಿ ಬೇಡ, ನೆಟ್ಟಗಿಡಿ. ಸೊ ಬನ್ನಿ, ಅಲ್ಲಿ ಶೋ ಯು ಸಮಥಿಂಗ್. ಏನು ತೋರಿಸ್ತಾಳೆ ಗೈಸ್, ತೋರಿಸ್ತಾಳೆ ಏನು? ಬಾಡಿಗೆ ಒಂದೇ ಗೋಲು. ಏನು ಮಮ್ಮಿ ಅದೇನೋ ಆಡೈತಲ್ಲ, ಒಂದು ಬಾಳೆ ಗಿಡಕ್ಕೆ ಒಂದೇ ಗೊನೆ ಬರೋದು. ಸೊ ಬನ್ನಿ, ನಂಗೆ ಚಳಿ ಆಯ್ತಾ. ಇದರಲ್ಲಿ ಒಂದು ವಡೆ ಮಾಡ್ತಾರಮ್ಮ. ಯಾರು ಗೊತ್ತಾ? ಜಯಂತಿ ಆಂಟಿ ಮಾಡ್ತಾರಮ್ಮ ವಡೆ. ಹೆಂಗಿರ್ತೈತೆ ಗೊತ್ತಾ ಟೇಸ್ಟ್? ನಾನು ಒಂದು ದಿವಸ ಮಾಡ್ಬೇಕು. ಕರ್ಬಿಟ್ಟು ಒಂದು ದಿವಸ ಊಟ ಹಾಕ್ಬಿಟ್ಟು ಏನೇನ ಇಷ್ಟಪಟ್ಟರೆ 20 ವರ್ಷ ಹೋದ್ರು ಅದೇ ಹೇಳ್ತಾಳೆ. ನಿನ್ನ ಹತ್ರ ಬಂದು ನಿಮ್ ಗಂಡಿ ಇವಾಗ ಟ್ರ್ಯಾಕ್ಟರ್ ಎತ್ಕೊಂಡ್ ಬರ್ಬೇಕಂತೆ. ಬೆಲೆ ಚೆನ್ನಾಗಿರ್ತೈತೆ. ಅದು ಅವ್ರ ಮನೇಲಿ ಮಟನ್ ಮಧು ಮನೇಲಿ ಹೇಳ್ತಾಳೆ. ನಾನು ಒಂದು ದಿವಸ ತಿಂದರೆ ಎಲ್ಲಾದರೂ ತಿನ್ಲಿ, ಏನಾದರೂ ತಿನ್ಲಿ, ನಾನು ತಿನ್ಬಿಟ್ರೆ ನನಗೆ ಸಾಯತ್ತಂತ. ಅದಾದ್ಮೇಲೆ ನೋಡಿ ಅಲ್ಲೊಂದು ಐತೆ. ಎಷ್ಟೊಂದು ಐತೆ ತಂದೆ ಇಲ್ಲ ಅಮ್ಮ. ನಂಗೆ ಹಾರ್ಟ್ ನೋವಾಯ್ತು. ಹಾರ್ಟ್ ನೋವಾಗ್ಬಾರ್ದು ನಿಮಗೆ. ಟೆನ್ಷನ್ ಮಾಡ್ಕೋಬೇಡ, ಅವಳಿಗೆ ಪ್ರಾಬ್ಲಮ್ ಐತೆ. ಮನೇಲಿ ಒಂದು ಐತೆ,
ತಂದಿಟ್ಟಿರೋದು ಅದನ್ನ ನೋಡಿಲ್ಲ, ಇಲ್ಲಿ ಬಂದೋಳೆ, ಇಲ್ಲೊಂದೈತೆ ಅಲ್ಲೊಂದೈತೆ ಅಂತ. ಸೊ ಗೈಸ್, ಯಾರನ್ನೂ ಇಲ್ಲಿ ಕಳಿಸ್ಬೇಡ, ನಾನೇನೋ ಒಂದು ಮಾಡಬೇಕು. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾವಿವಾಗ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ತೀವಿ, ಅದಾದಮೇಲೆ ಫುಲ್ಲು ಎಲ್ಲರೂ ಸ್ವಿಮ್ ಮಾಡೋದು, ಅದು ಸಮ್ಮರ್ ಹಾಲಿಡೇಸ್ಗೆ. ದಟ್ ಈಸ್ ದ ಥಿಂಗ್. ನಾವು ಸಖತ್ ಚಳಿ, ಸಖತ್ ಚಳಿ. ಅದು ಇಲ್ಲಿ ಬರೀ ಗಿಡ ಮರ ಎಲ್ಲ ಆಯ್ತಲ್ಲ, ಅದಕ್ಕೆ ತುಂಬ ಚಳಿ ತಾನೆ. ಕೆಳಗಡೆನೆ ಬಂದೈತೆ ನೋಡ. ಇನ್ನ ಯಾವುದು ಹಣ್ಣಾಗಿಲ್ಲ. ಲಾಸ್ಟ್ ಟೈಮ್ ನೋಡ್ದವಾಗೂ ಹಂಗೆ ಇತ್ತು, ಇವಾಗೆಲ್ಲ ದೊಡ್ಡದಾಗೈತೆ ನೋಡು. ಜಾಕ್ ಫ್ರೂಟ್. ಓ ಮೈ ಗಾಡ್, ವಾವ್ ಮಮ್ಮಿ, ಏನಿದೆ ಹಿಂಗೆಲ್ಲ ಹೆಂಗೆ ಹುಡುಕ್ದೆ ಮಮ್ಮಿ? ಇದ್ರಲ್ಲಿ ಬಿರಿಯಾನಿ ಮಾಡ್ತಾರಲ್ಲ, ಮಾಡೋಣ ಮಮ್ಮಿ. ಜಾಕ್ ಫ್ರೂಟ್ ಬಿರಿಯಾನಿ ಕಾಯಲ್ಲ ಮಾಡೋದು, ಹಣ್ಣಲ್ಲ. ಹಣ್ಣನ್ನ ನೀನು ತಿನ್ನೋದಮ್ಮ, ಕಾಯಿ ಏನು ಬಿರಿಯಾನಿ? ಮತ್ತೆ ಕಾಯಿ ಬೇಡ ಸ್ಫೂರ್ತಿ, ಪಾಪ ಹಣ್ಣಾಗಿ. ದೊಡ್ಡಮ್ಮ ಕೇಳಿದ್ ಜಾಕ್ ಫ್ರೂಟ್ ಬೇಕಂತ. ನೋಡಮ್ಮ, ನೋಡ್ರಿ ನಿಮ್ಮ ಜಾಕ್ ಫ್ರೂಟು ಬೆಳೀತಾ ಐತೆ. ಬೆಳೀತಾ ಐತೆ, ಕಾಯ್ತಾ ಇರ್ರಿ ನಾವು ಕೊಡೋದು. ಚೆನ್ನಾಗಿ ಬೆಳೆಸ್ತಾ ಇದೀವಿ ನಿಂಗಂತಾನೆ. ಭಾರತಿ ಅಕ್ಕಗೆ ಈ ಹಲಸಿನ ಹಣ್ಣು, ಸರಿತಾ ಚಿಕ್ಕಮ್ಮಗೆ ಅದು ಚಿಕ್ಕದು, ಮಿಕ್ಕಿದೆ ಶಿಕಾಕ, ಯಾಕಂದ್ರೆ ಶಿಕಾಗೆ ಇಷ್ಟ. ನಮಗೆ ಅದೇ ಈ ಕಡೆನೂ ಬಂದೈತೆ. ನೋಡಿ, ನನಗೆ ಇಷ್ಟ ಆಗಲ್ಲ ಜಾಕ್ ಫ್ರೂಟ್. ಜಾಕ್ ಫ್ರೂಟ್ ಚೆನ್ನಾಗಿರ್ತೈತಮ್ಮ. ಜಾಕ್ ಫ್ರೂಟ್ ಸಿಕ್ಕಿರ್ಲಿಲ್ಲ, ಮಾವಿನಕಾಯಿ ಸಿಕ್ಕಿರ್ಲಿಲ್ಲ. ಈ ಸಲ ತುಂಬಾ ಚೆನ್ನಾಗಿ ಎಲ್ಲಾದ್ರಲ್ಲೂ ಚಿಗುರು ಮಾವಿನ ಹಣ್ಣು. ವಾವ್. ಮಮ್ಮಿ, ಅವ್ರ ಫ್ಯೂಚರ್ ಇದೆ. ನೀನಿಬ್ಬರು ಗಂಡ್ಮಕ್ಳ ಜೊತೆ ನಿನ್ನ ಫ್ಯೂಚರ್ ಹಿಂಗೆ ಇರ್ತದೆ. ಅವರೆಕಾಯಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಗೈಸ್, ಇನ್ನ ಸೀಸನ್ ಇತ್ತು. ಸಬ್ಸ್ಕ್ರೈಬ್ ಫಾರ್ ಕುರ್ಕುರಿ, ಲೈಕ್ ಫಾರ್ ಬಿಂಗೋ. ಯಾರು ಕುರ್ಕುರೆ ಲೇಸ್ ತಿನ್ನಲ್ಲ, ಹೋಗು. ಅವರೆಕಾಯಿ ತಿಂತಾರೆ, ಅವರೆಕಾಯಿ ಮಿಕ್ಚರ್ ತಿಂತಾರೆ. ಮಿಕ್ಚರ್ ಎಲ್ಲ ಮನೆ ಎಷ್ಟಿತ್ತು ಗೊತ್ತಾ, ಎಲ್ಲ ಖಾಲಿ ಆಗುತ್ತೆ. ಕಾಣಿಸ್ತೈತೆ ವೈಭವ್ ಆರ್ ಸೋನು. ಹೋಗು. ಚಿಲಿ ಇನ್ನೊಂದು ಸೈಡ್ ಇದು ಕರು ಆಗೋಗೈತೆ. ಗ್ರೀನ್ ಕರ್ ಸಿಕ್ತು, ರೆಡ್ ಕರು. ಇಲ್ಲಿ ರೆಡ್ ಕರ್ ವೈಟ್ ನೋಡಿ, ರೆಡ್ ಕರ್ದು.